ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಸಿ.ಟಿ. ರವಿ ಅವರು ಯಾವುದೇ ಮುಸಲ್ಮಾನರ ವಿರುದ್ಧ ಮಾತನಾಡಿಲ್ಲ, ದುಷ್ಕೃತ್ಯದಲ್ಲಿ ತೊಡಗಿದ್ದವರ ವಿರುದ್ಧವಷ್ಟೇ ಮಾತನಾಡಿದ್ದಾರೆ. ನಿಮಗೆ ತಾಕತ್ತಿದ್ದರೆ ನಮ್ಮ ನಾಯಕರನ್ನ ತಡೆಯಿರಿ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ವಿಜಯ್ ಕುಮಾರ್ ಗುಣಸಾಗರ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಪತ್ರಿಕೆಯಲ್ಲಿ ಎಸ್ಡಿಪಿಐನವರು ಹೇಳಿದ ಒಂದು ಇವತ್ತು ನಾವು ಒಂದು ಪತ್ರಿಕೆ ಮಾಧ್ಯಮ ಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ. ಅವ್ರಿಗೆ ಹೇಳೋದಿಷ್ಟೇ, ತಾಕತ್ತಿದ್ರೆ ನಮ್ಮ ನಾಯಕರನ್ನ ತಡೆಯಿರಿ ಅಂತೇಳಿ ಇವತ್ತು ನಾವು ಅವರಿಗೆ ಸವಾಲ್ ಆಗ್ತಾ ಇದ್ದೇವೆ. ಕಳೆದ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಅವೇದನಕಾರಿಯಾದಂತಹ ಪೋಸ್ಟರ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಮಾತಾಡಿದ್ದನ್ನ ಇಡೀ ಸಮುದಾಯಕ್ಕೆ ಮಾತಾಡಿದ್ರು ಅಂತೇಳಿ ಅವನ ಮೇಲೆ ತೇಜವಧೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಒಳ್ಳೆಯ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದ್ರೆ ಅಡೆತಡೆಗಳು ಬಹಳ ಸಹಜ. ನಾವೊಂದು ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಅದು ಮಧ್ಯೆ ಕಳೆ ಬೀಳುತ್ತೆ, ಸಖತ್ತು ಹುಟ್ಟುತ್ತೆ. ಪೈರಿಗಿಂತ ಆ ಕಳೆನೇ ಜಾಸ್ತಿ ಬರುತ್ತೆ. ಅದನ್ನ ಕಿತ್ತಾಕಿದಾಗ ಮಾತ್ರ ಆ ಪೈರು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಮ್ಮ ಸಿ.ಟಿ. ರವಿ ಅವರು ತೇಜವಧೆ ಮಾಡ್ತಾ ಇರೋದೇ ಒಂದು ನಿದರ್ಶನ ಅಂತ ಹೇಳಿ ಬಯಸ್ತೇನೆ. ಯಾಕೆಂತಂದ್ರೆ ಇದನ್ನ ತೋರಿಸಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತ ಹೇಳಿ ಅವ್ರನ್ನ ಕುಗ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿಕ್ ಬಯಸ್ತೀವಿ, ಇನ್ನು 10 ಜನ್ಮ ಇದ್ರು ನಿಮ್ ಕೈಲಿ ಆ ಸಿ.ಟಿ. ರವಿ ಹೋರಾಟವನ್ನ ಗಟ್ಟಿತನವನ್ನ ನೀವು ಕುಣಿಸಕ್ಕೆ ಆಗಲ್ಲ ಅಂತ ಹೇಳ್ತಾ ಅವ್ರಿಗೆ ಕೋಟಿ ರವಿ ಅಂತ ಹೇಳಿ ಹೇಳಿಸ್ತಾರೆ. ಅದು ನಾವೆಲ್ಲಿ ಮುಂಚೆಗೆ ಹೇಳ್ತೀವಿ ಅಂತೇಳಿ. ಕೋಟಿ ರವಿ ಅಂತಂದ್ರೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಒಂದೇ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಮೀಸಲಾಗ್ದೇನೆ ಇಡೀ ಜಿಲ್ಲೆಗೆ ಆದಂತ ಅನೇಕ ಕೆಲಸಗಳನ್ನ ಮಾಡಿರೋದು ನಿಮ್ಗೆ ಗೊತ್ತೇ ಇರ್ತಕ್ಕಂತ ವಿಚಾರ. ಹಾಸ್ಪಿಟಲ್ಗಳಿಂದ ಹಿಡಿದು ಡಿಸಿ ಆಫೀಸು ಸಾಕಷ್ಟು ಕೆಲಸಗಳನ್ನ ಮಾಡಿ ಗ್ರಾಮಾಂತರದಲ್ಲಿ ಕಳೆದ ಇದ್ದಂತ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಗ್ರಾಮಾಂತರ ಭಾಗದಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲಾ ರೈತರ ಒಂದು ಬಹುದಿನದ ಬೇಡಿಕೆ ಅದಾಗಿತ್ತು. 1281 ಕೋಟಿಯನ್ನ ತಂದು ಇವತ್ತು ಸಂಪೂರ್ಣವಾಗಿ 3 ಹಂತದಲ್ಲಿ ಕಾಮಗಾರಿ ನಡೆದು ಪ್ರತಿಯೊಂದು ಕೆರೆಗೂ ಕೂಡ ಪೈಪ್ ಲೈನ್ ಬಂದು ಈ ಬರದ ಹೊತ್ತಿನಲ್ಲಿ ನೀರು ಬರುವಂತ ಆಶಾಕಿರಣವನ್ನ ರೈತರಲ್ಲಿ ಮಂದಹಾಸವನ್ನ ಮೂಡಿಸಿರ್ತಕ್ಕಂಥವ್ರು. ಪ್ರತಿಯೊಂದು ಹಳ್ಳಿಗೂ ಕೋಟಿಗಟ್ಟಲೆ ಕೆಲಸ ಮಾಡಿದ್ರಿಂದ ಕೋಟಿ ರವಿ ಅಂತಂದ್ರೇನು ತಪ್ಪಾಗ್ಲಿಕ್ಕಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿ.ಟಿ. ರವಿ ಅವರು ಹುಟ್ಟಿ ಬೆಳೆದಿರುವುದು ಚಿಕ್ಕಮಗಳೂರು ನೆಲದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ ಎಂಬುದನ್ನು ಮೊದಲು ಕೆಲ ಎಸ್ಡಿಪಿಐ ಕಾರ್ಯಕರ್ತರು ಮನಗಾಣಬೇಕು. ನೀವು ಹೇಳಿಕೆ ಕೊಟ್ಟಾದ ಮೇಲೆ ನಮ್ಮ ನಾಯಕರು ರಾಜಾರೋಷವಾಗಿ ನಿನ್ನೆ ನಗರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಇಲಿಗಳಂತೆ ಎಲ್ಲಿ ಅಡಗಿಕೊಂಡಿದ್ರಿ ಎಂದು ಟೀಕಿಸಿದ್ದಾರೆ. ಓಟಿ ರವಿ ಅಂತಂದ್ರೆ ಓವರ್ ಟೈಮ್ ಕೆಲಸ ಮಾಡುವಂತ ನಾವ್ ಹೇಳ್ಬಿಡ್ತೀವಿ ಅಂತೇಳಿ ಅದನ್ನ ಈ ತರ ತಿರುಗಿಸಿದ್ದಾರೆ. ಅವ್ರು ಯಾವಾಗಲೂ ಓವರ್ ಟೈಮ್ ಕೆಲಸ. ತನ್ನ ಜೀವನದಲ್ಲಿ ಅವರು 1 ತಿಂಗಳನ್ನೇ ನಾವು ತಗೊಂಡ್ರೆ 1 ತಿಂಗಳು 1 ರಾತ್ರಿನೂ ಕೂಡ ಅವರು ಸಂಪೂರ್ಣವಾಗಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಮಲಗಿರೋ ಅಂತ ಉದಾಹರಣೆನೇ ಇಲ್ಲ. ಅವ್ರು ತಮ್ಮ ಜೀವನದೆಲ್ಲ ನಿದ್ದೆನೂ ಕೂಡ ವೆಹಿಕಲ್ ಅಲ್ಲಿ ವಾಹನದಲ್ಲಿ ನಿದ್ದೆ ಮಾಡ್ಕೊಂಡು ಓಡಾಡೋಂಥವ್ರು. ಅವರು ಇಡೀ ಹಗಲಿರುಳು ದೇಶದ ಅಭಿವೃದ್ಧಿಗಾಗಿ ಈ ದೇಶ ಒಂದು ಒಳ್ಳೆಯ ಕಟ್ಟುವಾಗಿ ಜನರ ಕಷ್ಟ ಸುಖಗಳನ್ನ ಕಾಪಾಡೋ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಓಡಾಡ್ತಕ್ಕಂಥವ್ರು. ಅವರು ಇನ್ನೆಲ್ಲಿ ಆತರ ಆಗುತ್ತೆ? ಓಡಾಡ್ಲಿಕ್ಕಿದ್ರಂತವ್ರಿಗೆ ಓವರ್ ಟೈಮ್ ಕೆಲಸ ಮಾಡಕ್ಕೆ ಓಟಿರಿ. ಅವ್ರು ಹೇಳದೆ ಬೇರೆ. ಅವ್ರಿಗೆ ಒಂದು ಸವಾಲ್ ಆಗ್ತೇನೆ, ನೀವೆಲ್ಲಾದ್ರೂ ಯಾವ್ದಾರದ್ರಲ್ಲಿ ಅವರು ಮದ್ಯಪಾನ ಸೇರಿಸಿರೋದು ಒಂದು ಉದಾಹರಣೆ ಯಾರ ಹತ್ರನಾರ ಹೇಳ್ಸಿರೆ ಅವ್ರು ಹೇಳಿದ್ದಕ್ಕೆ ನಾವು ಗುಲಾಮರಾಗಿ ನಾವು ಕೆಲಸ ಮಾಡಕ್ ನಾವು ತಯಾರಿದ್ದೀವಿ. ಒಬ್ಬ ಹಗಲಿರುಳು ಶ್ರಮಿಸ್ತಕ್ಕಂತ ನಾಯಕನಿಗೆ ತೇಜವಧೆ ಮಾಡಿ ಯಾರ ಕಡೆಯಿಂದ ಇನ್ನು 2 ವರ್ಷ ಚುನಾವಣೆಗೆ ಇದೆ, ಅವ್ರ ಅಪಪ್ರಚಾರ ಮಾಡಿ ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದಿನ ಬೆಳಗಾದ್ರೂ ಕೂಡ ಎಲ್ಲಾ ಹಳ್ಳಿ ಎಲ್ಲಾ ತರದ ಸಭೆ ಸಮಾರಂಭಗಳಿಗೆ ಹೋಗುವಂತ ರವಿ ಒಂದಿಸ್ಲಾರ ಯಾರಿಗಾರ ಕಾಣ್ಬೋದಿತ್ತಲ್ಲ ಅವರ ದುರಭ್ಯಾಸಗಳು. ಈ ಜಿಲ್ಲೆಯಲ್ಲಿ ದುರಭ್ಯಾಸ ಇಲ್ಲದಂತ ಏಕೈಕ ರಾಜಕಾರಣಿ ಅಂತ ನಾವ್ ಹೇಳಿರ್ಬೋದು ಬೇರೆಯವ್ರಿಗೆ. ಆದ್ರೆ ಆ ಏಕೈಕ ರಾಜಕಾರಣಿ ಮೊದಲ ಪಂಕ್ತಿಯಲ್ಲಿ ದುಶ್ಚಟಗಳಿಲ್ಲದ ರಾಜಕಾರಣಿ ಅಂತಂದ್ರೆ ಮೊದಲನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಸಿ.ಟಿ. ರವಿ ಅವರು ಬರ್ತಾರೆ ಅಂತ ಹೇಳಿ ಅವ್ರಿಗೆ ನಾವು ಘೋಷವಾಗಿ ಹೇಳ್ತಿದೀವಿ. ಇದು ಎಲ್ಲಿ ಬೇಕಾದ್ರೂ ಯಾವ ಬೇಕಾದ್ರೂ ನಾವು ಹೇಳಕ್ ತಯಾರಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್ ಬರಣ್ಯ, ಲೀಲಾ, ರಾಜೀವ್ ಉಪಸ್ಥಿತರಿದ್ದರು.